ಶಾಂತಕ್ಕ, ಇವತ್ತತ್ರ ಬಿಗ್ ಬಾಸ್ ಬಾರಿ ಕತ್ತರ್ಲಾಕೈತೆ ಇವತ್ತು. ಯವ್ವ ನಾನ್ ನೋಡೋದಲ್ ಬಿಡ ಯವ್ವ ಅದನ್ನ. ನೋಡ್ಬೇಕ ಶಾಂತಕ್ಕ, ನೋಡ್ಬೇಕು. ಏನ ಇವತ್ತು ಬಿಗ್ ಬಾಸ್ ಅನ್ನ ಊತೈತಿ. ಏನ್ ಹೇಳ, ಆಕೆ ಅಶ್ವಿನಿಗೆ ಇವತ್ತು ಸುದೀಪ್ ಅಣ್ಣಾರ್ ಬೇಯ್ತಾರ ಬೇಯದಲ್ಲ. ನಂಗೆ ಇದು ಬೇಕಾಗೈತಿ. ಇತ್ತಾಗ ಯಾರು ಸರಿ ಯಾರು ತಪ್ಪು ಅಂತ ತಿಳಿಲಾರ್ದಂಗ ಆಗ್ಬಿಟ್ಟತಿ. ಹೌದಿಲ್ಲ, ನನಗ ಇದೆಲ್ಲದ್ರ ನಡಕ ತಲೆ ಒಳಗ ಓಡ್ತಾ ಇರೋದು ಒಂದು, ಗೆಲ್ತಾರೆ ಯಾರು. ಮೆಲ್ಲಕ್ ಮಾತಾಡು. ನಮ್ಮ ಒಳಗಿಂದ ಬರ್ತತೆ. ವಾ ಹಾಡೇಳ ಹಾಡಿಬಿಟ್ಟಿ. ಏನ ಅದು ಬಿಗ್ ಬಾಸ್ 30 ಬಿಗ್ ಬಾಸ್. ಹೌದು ಸ್ವಾಮಿ, ನಾವಿರೋದೆ ಹೀಗೆ. ಅತ್ತಿಯರ, ಗಿರ್ಜಕರ, ನೀವು ಬಿಗ್ ಬಾಸ್ ನೋಡ್ತೀರಿ? ಅಯ್ಯೋ, ನಾನು ಬಿಗ್ ಬಾಸ್ ನೋಡ್ತೇನ್ರಿಪ್ಪ. ಅಲ್ಲ ಗಿರ್ಜಕರ, ನಿಮ್ ತಲೆ ಒಳಗೆ ಒಂದು ಪ್ರಶ್ನೆ ಬಂದಿಲ್ಲನ? ನಾನ್ ನಿನ್ನೆ ಬಿಗ್ ಬಾಸ್ ನೋಡ್ದಾಗಿಂದಾನು ನನ್ನ ತಲೆ ಒಳಗೆ ಇದು ಕೊರಿತಾ ಐತಿ. ಏನ್ ಹೇಳ್ರಿ ನೋಡಮ್. ಕಸಬರ್ಗಿ ಮಕ್ಕದಕ್ಕೆ ನಿನ್ ತಲೆ ಒಳಗೆ ಏನ್ ಕೊರದು ತೂತು ಮಾಡಾಕತ್ತಂತೇಳಿ ಆಕಿಗೆ ಹೇಳಿ ತಿಳಿಬೇಕು. ಅದ್ರದ್ದೇನ್ ತಲೆ ಚುರುಕೈತಂತ ಮಾಡಿಯಾ ನೀನೇ ಬಗಳು. ಗಿರ್ಜಕರೇ, ನಮ್ಮ ಅತ್ತಿ ಬಿಗ್ ಬಾಸ್ ನೋಡಲ್ಲ, ಇವ್ರನ್ನ ನೇರವಾಗಿ ನಾಮಿನೇಟ್ ಮಾಡ್ತಾ ಇದ್ದೀನಿ ನಾನು. ಈ ವಾರದ ಕಳಪೆ ನಮ್ಮ ಅತ್ತಿನೇ. ಹಾಡಿಬಿಟ್ಟಿ, ನೀನು ನೋಡ್ತೀಯನ? ಯವ್ವ, ನಾ ರಾತ್ರಿ ಎಲ್ಲ ಕೆಲಸ ಮುಗಿಸಿ ಬಿಗ್ ಬಾಸ್ 9:30 ಹತ್ತತ್ತಲ್ಲ, 9:30 ಒಳಗ ಅದು ಹತ್ತದ್ರೊಳಗ ಅಡಿಗೆ ಕೆಲಸ ಎಲ್ಲಾ ಮುಗಿಸಿ ನನ್ನ ಗಂಡ ಉಣ್ಣಾಕ ಒಲ್ಲೆ ಅಂದ್ರು ಉಣ್ಣಬೇಕ ನೀ ಅಂತ ಅವ್ನು ತಾಟ್ ಹಚ್ಕೊಟ್ಟು, ಏನ ನಮ್ಮ ಅತ್ತಿಗೆ ಹಚ್ಕೊಟ್ಟು, ನಾನು ಅಂತ ನನ್ನ ಮಗ್ಗು ಹಚ್ಕೊಟ್ಟು ನಾನು ಉಣ್ಣಾಕ ನೀಡ್ಕೊಂಡು ಕುಂತು ಬಿಡ್ತೇನೆ ನೋಡು. ಒಟ್ಟ 11 ಗಂಟೆ ಮಟ್ಟ ಎಳ್ಳಂಗೆ ಇಲ್ಲ ನಾನು. ಆದ್ರೆ ಬಿಗ್ ಬಾಸ್ನ್ಯಾಗ ಒಂದು ಆಗೈತಿ ನಿನ್ನೆ. ಯಾರ ಗಮನಿಸಿರೇ ಇಲ್ಲ ನನಗೆ ಗೊತ್ತಿಲ್ಲ. ಗಮನಿಸಿದರಿದ್ರೆ ವಿಚಾರ ಮಾಡ್ರಿ. ಅಶ್ವಿನಿ ಗೌಡಾಗ ಕಳಪೆ ಕೊಟ್ಟಾರ, ಹೌದಿಲ್ರಿ? ಈಗ ನೀ ನನಗೆ ಕೊಟ್ಟಲ್ಲ ಹಂಗ. ಹೌದು, ಅಶ್ವಿನಿ ಗೌಡಾಗ ಕೊಟ್ಟಾರ. ಅದನ್ನ ಆಕಿಗೆ ಇಬ್ರಿಗೆ ಕೊಡೋದು ಇಡಬೇಕಿತ್ತ, ಜಾನ್ವಿಗೂ ಸೇರಿ ಬರ್ತಿತ್ತು. ಒಬ್ಬಾಕಿಗೆ ಅಂದ್ಬಿಟ್ಲೆ ಈಕೆ ಗಟ್ಟ ಕೊಟ್ಟಾರ. ಮತ್ತೆ ಅಶ್ವಿನಿ ಗೌಡ ಕೊಟ್ಟಾರ. ಅದು ಸರಿಯಾತಪ್ಪ ನಮಗ್ ಗೊತ್ತಿಲ್ಲ. ಅದು ಅಲ್ಲೇ ಇದ್ದರಿಗೆ ಪಾಪ ನಾವು ನೋಡೋದೊಂದು ತಾಸಿಂದ ಅಟ್ಟೆ. ಅಲ್ಲೇ ಇದ್ದರಿಗೆ ಗೊತ್ತಿರ್ತದ ಆಕೆ ಏನ್ ಮಾಡ್ತಾಳ ಏನ್ ಮಾಡೋದಿಲ್ಲ, ಯಾ ಸರಿ ಯಾ ತಪ್ಪು ಅದು ಅವ್ರಿಗೆ ವಿಚಾರ ಗೊತ್ತಿರ್ತೈತಿ. ಹೌದಿಲ್ಲ? ಅದ್ರ ತಕ್ಕಂಗೆ ಕೊಟ್ಟಾರ. ಕೊಟ್ರೆ ಆಕೆ ನೋಡಿದ್ರೆ ಹುಲಿ ಒಡಗಿದ್ರು ಹುಲಿನ, ಬೋನ್ಯಾಗಿದ್ರು ಹುಲಿನ ಅಂತ ಕಾಲ್ ಜಾಡಿಸ್ಕೊಂಡು ಏನು ಆಟಿಟ್ಯೂಡು, ಏನು ಸೊಕ್ಕು, ಏನು ಬಿಗುಮಾನ ಅದೆಲ್ಲ ಮಾಡಕತ್ಲ ಆತ. ನನಗೆ ಇದ್ರ ನಡಕ್ ಕಂಡಿದ್ದೇನಂದ್ರ, ಎಲ್ಲಾರ್ದು ಹಲ್ತಿಕ್ಕು ಬ್ರಷ್ನ ಬಾತ್ರೂಮಿಗೆ ಯಾಕೆ ತಗೊಂಡು ಹೋದ್ಲು. ಹಲ್ತಿಕ್ಕು ಬ್ರಷ್ ಬಾತ್ರೂಮಿಗೆ ತಗೊಂಡೋದ್ರ ಇಲ್ಬಿಡ, ನನಗೆ ಗೊತ್ತಿಲ್ಲ. ಅದೇನ್ಲೇ ಎಲ್ಲ ನೋಡ್ದಿಕ್ಕಿ ಇದು ಒಂದು ಬಿಟ್ಟಿ ನೀನು ನಾ ಮಾಡಿಬಿಟ್ಟಿ ನೋಡು. ಕಣ್ಣಿಟ್ಟು 2 ಕಣ್ಣು ಕಿತ್ತು ಟಿವಿಯಾಗ ಇಟ್ಟಿರ್ತಾಳ. ಕುಂತ್ಲು ಅಂದ್ರೆ ಟಿವಿ ಮುಂದೆ ಆಕೆನ್ ಯಾರ ಸಾಯಾಕತ್ತಾರ ಬಾಯಾಗ ನೀ ನೀರ್ ಬಿಡ್ರಿ ಅಂದ್ರು ಎದ್ದಾಕೆನ ನೀ ನೀರ್ ಬಿಡುದಿಲ್ಲ, ಹಂಗ ನೋಡ್ತಿರ್ತಾಳ. ನೀ ಅದ ಹೆಂಗ್ ಬಿಟ್ಟಿ? ಓ ಶಾಂತಕ್ಕ, ಈಗ ಗೊತ್ತಾತು. ಈ ನನ್ನ ಗಂಡಗ ಉಣ್ಣಾಕ ಕೊಟ್ಟ ನೀರ ಕೊಟ್ಟಿದ್ದಿಲ್ಲ. ಉಣ್ಣಾಕ ಒಂದು ತಾಸು ಮಾಡಿದ್ನ ಇವ ಬಾಜುಕೊಂಡು ಡಬ್ಬಿ ಇಟ್ಕೊಂಡಿರ್ತಾನಲ್ಲ, ಹಂಗಾಗಿ ಉಣ್ಣಾಕ ಒಂದು ತಾಸು ಮಾಡಿ ನೆತ್ತಿಗೆ ಹಚ್ಕೊಂಡ. ಅದಕ್ಕೆ ನೆತ್ತಿಗೆ ಹಚ್ಕೊಂಡು ಬಿಟ್ಲೆ ನಾನು ಹಂಗಾರ ಒಂದೊಟ್ಟೆ ನೀರು ಕೊಡಕಂತ ಎದ್ದೋದೆ ನೋಡು. ಹಂಗಾಗೆ ಇದು ಮಿಸ್ ಆಗಿದ್ದು ಶಾಂತಕ್ಕ. ನೀರು ಕೊಡಕಂತ ಎದ್ದೋಗೇನಲ್ಲ ಅವಾಗ ಇದು ಹೋಗೈತಿ. ನನಗೆ ಗೊತ್ತಾಗ್ತಗ. ಅಯ್ಯೋ ಪಾಪ, ಮಿಸ್ ಮಾಡ್ಕೊಂಡ್ಬಿಟ್ಟಲ್ಲೇ ಇಂಪಾರ್ಟೆಂಟ್ ಸೀನ್ನ. ಶಾಂತಕ್ಕ, ಇವತ್ತು ಯಾವಾರ ನೆತ್ತಿಗೆ ಸತ್ರು ಅಡ್ಡಿಲ್ಲ, ನಾ ಬಿಗ್ ಬಾಸ್ ಬಿಟ್ಟು ಎದ್ದೋಗೋದಿಲ್ಲ. ಹಿಂಗ್ ಮಾಡ್ರಿ ಮನಿ ಮಠ ಉದ್ದಾರಕ್ಕವು. ಅಲ್ಲ ಏನೈತ್ಲಿ ಅದ್ರಾಗ ಒಂದು ಹಾಡ ಕತಿಯ ಪಿಕ್ಚರ್? ಅದೇ ಶಾಂತಕ್ಕ ನಾನು ಕೇಳೋದು. ಹಾಡಲ್ಲ ಕತಿ ಅಲ್ಲ, ಒಂದು ಪಿಕ್ಚರ್ ಅಲ್ಲ. ಏನು ಹೊಡೆದಾಡ್ತಾವು. ನೀ ಬಕೆಟ್ ಅಂದಿ, ನೀ ಚೆರಿಗಂದಿ, ನೀ ಮಲ ವರ್ಷ ಕಲ್ಲಂದಿ ಕೋಲಂದಿ. ಅಯ್ಯೋ ನೀ ಕುಂತಿ, ನೀ ನಿಂತಿ, ನೀ ನನಗೆ ಯಾಕಂದಿ, ಹೊಳ್ಳ್ಯಾಕ ನೋಡಿದಿ, ದಿಟ್ಟಿಸ್ ನೋಡಿದಿ, ನೀ ಅಡಿಗೆ ಮಾಡಿದಿ, ಚಪಾತಿ ಕಡಿಮೆ ಆಯ್ತು, ರೊಟ್ಟಿ ಕಡಿಮೆ ಆಯ್ತು, ಬರೀ ಇದಾರೆ ಅಡೆ ಹೋಗ ಯವ್ವ. ಅದು ಏನ್ ಜಗಳ ಮಾಡ್ತಾವ ಶಾಂತಕ್ಕ? ನಮ್ದುಗೆ ಮರದ್ಗೆ ಇದಾರೆ ಎಲ್ಲ ಶಾಂತಂದು ಅಕ್ಕ ಬಿಗ್ ಬಾಸ್ ನೋಡ್ಬೇಕು ಅಂತ. ಅರೆ ಅವ್ರದುಗೆ ಅಂಗಡಿದು ಬಾಳ ದೌಡ್ಗೆ ಕೊಲಾಜಿಗೆ ಮಾಡ್ಕೊಂಡ್ ಬಂದ್ಬಿಡ್ತಾರೆ. ಅವ್ರದುಗೆ ಬಿಗ್ ಬಾಸ್ಗೆ ನೋಡಕ್ಕೆ ಬಾರಿ ಹುಚ್ಚು. ಇನ್ನೂ ಇವರು ಇದಾರೆ ಅಲ್ಲ, ನಿಮ್ದು ಬಹುದು ಇದಾರೆ ಅಲ್ಲ, ಒಂದು 1 ಗಂಟೆಗೆ ನೋಡಿದ್ರೆ ನಮ್ದು ಇದಾರೆ ಅಲ್ಲ 24 ಗಂಟೆಗೆ ಅದು ನೋಡ್ತಾರೆ. ಲೈವ್ಗೆ ಬರ್ತದೆ, ಲೈವ್ಗೆ ಅದು ಎಂತದ್ರಲ್ಲಿ ಬರ್ತದೆ, ಜಿಯೋದು ಹಷ್ಟು ಸ್ಟಾರು ಅದ್ರೊಳಗೆ ಲೈವ್ಗೆ ಬರ್ತದೆ. ಅವರೇ ಯಾವಾಗ ನೋಡಿದ್ರು ಬಿಗ್ ಬಾಸ್ಗೆ ನೋಡ್ತಾ ಇರ್ತಾರೆ. ನಮ್ದಿಗೆ ನೋಡಕ್ಕೆ ತಲೆಗೆ ಚಿಟ್ಟಿಗೆ ಅಂತದೆ. ಅದು ಎಂತ ನೋಡ್ತಾರೆ ಶಾಂತಂದು ಅಕ್ಕ, ಅದ್ರಲ್ಲಿ ಏನು ಇದೆ ಅಂತದ್ದು ನೋಡೋದಿಕ್ಕೆ? ಅರೆ ನಮ್ದಿಗೆ ನೋಡಕ್ಕೆ ಆಗಲ್ಲಪ್ಪ, ಏನೋ 1 ಗಂಟೆದು ನೋಡ್ಬೋದು. ಯಾರೇ 24 ಗಂಟೆದು ಯಾರಿಗೆ ನೋಡಕ್ಕೆ ಆಗ್ತದೆ? ಅರೆ ಕುತ್ಕೆ ಕೆರ್ಕಳಕ್ಕೆ ಪುರ್ಸಕ್ಕೆ ಇಲ್ಲ ಅಂದ್ರೆ ಹಿಂಗೆ ಆಗೋದು. ಕಾಮ್ಗೆ ಇಲ್ಲ ಅಲ್ಲ ಮಾಡಕ್ಕೆ, ಅದಕ್ಕೆ ಹಿಂಗೆ ಮಾಡ್ತಾರೆ. ಅರೆ ಗಾಂಡ್ಗೆ ಕೆರ್ಕಳಕ್ಕೆ ಕಾಮ್ಗೆ ಪುರ್ಸತ್ಗೆ ಇಲ್ಲ ಅಂದ್ರೆ ಯಾವ್ದು ನೋಡಕ್ಕೆ ಆಗೋದಿಲ್ಲ. ಈಗ ಅದು ಬಿಡ್ರಿ, ಹಾಲ್ ತಿಕ್ಕು ಬ್ರಷ್ ಎದಕ್ ತಗೊಂಡು ಹೋದ್ಲು? ಎಲ್ಲಾರ್ದು ತಗೊಂಡೋಗಳ ಗಿರ್ಜಕ್ಕ, ಎಲ್ಲಾರ್ದು ತಗೊಂಡು ಬಾತ್ರೂಮ್ಗೆ ಹೋಗಿ ಹಾಕೊಂಡ್ಲು. ಏನ್ ಮಾಡಿರ್ಬೋದು? ಅದು ಯಾವ್ದ ಪಿಕ್ಚರ್ ಶ್ರಾವಣಿ ಸುಬ್ರಹ್ಮಣ್ಯ ಐತಲ್ಲ, ಅದ್ರಾಗ ಹಾಲ್ ತಿಕ್ಕು ಬ್ರಷ್ ತಗೊಂಡು ಪೈಕೇನಿ ಸಿಂಕ್ ಎಲ್ಲ ತಿಕ್ಕಿ ಅಲ್ಲೇ ಇಡ್ತೀನಿ ಸಮಾಧಾನ ಆಗತ್ತೆ ಅಂತಾಳಲ್ಲಕ್ಕೆ. ಹಂಗೇನಾರ ಈಕಿ ಎಲ್ಲಾರ ಮೇಲೆ ಶೆಟ್ಟಿಗೆ ಅದ್ನೇನಾರ ಪೈಕೇನಿ ಕಮಾಡು ಎತ್ತಬೇಕತ್ತೆ ಏನಾರ ತಿಕ್ಕಿ ಬಂದ್ಲಾ? ನನಗ್ಯಾಕೋ ಹಂಗೆ ಅನಿಸ್ತೈತಿ. ಅದೇನಾರ ವಿಚಾರ ಅಲ್ಲಿ ಇದ್ದವ್ರಿಗೆಲ್ಲರಿಗೆ ಗೊತ್ತಾತಂದ್ರ ಈಕಿ ಏನ್ ತಗೊಂಡು ಹೊಡಕಿಲ್ಲ. ತು ಅಯ್ಯೋ ದೇವ್ರೇ. ಅಲ್ಲ ಅವೆಲ್ಲ ಏನು
ಅಲ್ಲ ಮೊದ್ಲೇ ಈಗಿನ ಕಾಲ ಹೈಜಿನ್ನು ಸುಡ್ಗಾಡ್ ಸೊಂಟಿಕೊಂಬು ಸ್ವಚ್ಛತಾ ಅಂತಾರ. ಅಲ್ಲ ಅದೇನ ಪಿಕ್ಚರ್ ಬಿಡು. ಅವ್ರೇನ್ ಹಂಗೇನ ಕರೆನ ಬಾತ್ರೂಮ್ ಟಾಯ್ಲೆಟ್ ತಿಕ್ಕಿದ್ ಬ್ರಷ್ ತಗೊಂಡು ಕೊಟ್ಟಿರಂಗಿಲ್ಲ ಗಣೇಶ್ ತಿಕ್ಕಾಕ. ಹೌದಿಲ್ಲ, ಅವ್ರ ಗಣೇಶ್ ಸರ್ ಬೇರೆ ತಗೊಂಡ್ ತಿಕ್ಕಿರ್ತಾರ. ಅದು ಬೇರೆ ಮಾತದ ಪಿಕ್ಚರ್ ಇದೇನ್ ಪಿಕ್ಚರ್ ನಿಜ ಜೀವನವ ಇದು. ಹೌದಿಲ್ಲ, ಇಂಥದ್ರಾಗಲ್ಲ ಪಿಕ್ಚರ್ನ ಮಾಡ್ದಂಗ್ ಮಾಡಕ್ ಹೋದ್ರೆ ಎಲ್ಲಾರು ಬಾಳೆ ಬದುಕಕ್ಕವ. ಅಯ್ಯೋ ದೇವ್ರೆ, ಹಂಗಾರ ಇವತ್ತು ನೋಡ್ಬೇಕಪ್ಪ, ಇವತ್ತು ನೋಡ್ಲೇಬೇಕು. ಇವತ್ತು ಏನಾದ್ರೂ ಅದನ್ನ ಮಾತ್ರ ತಪ್ಪಿಸ್ಬಾರ್ದು ಇವತ್ತು. ಕರೆನ ಅದೇ ಡೌಟ್ ಇರೋದು, ಸುದೀಪ್ ಅಣ್ಣ ಈ ವಿಚಾರವಾಗಿ ಮಾತಾಡಲ್ಲ ಅನ್ನೋದು. ಅಷ್ಟೋಲಿ ಪರಕ ನಿಂಗೆ ಇನ್ನೊಂದು ವಿಚಾರ ಗೊತ್ತಿನ, ಅವ್ ಯಾರ ಕಾಕ್ರೋಚ್ ಅಂತ ಕೂದಲ ಬಿಟ್ಕೊಂಡ್ ಬಂದಿದ್ದ ನೋಡ. ಅವ ಆಕೆ ಕನ್ನಡ ಪಾಪ ಚಂದಾಗಿ ಮಾತಾಡಕ್ ಬರಲ್ಲಲ್ಲ. ಆ ಉಡುಪಿ ಕಡೆ ಹುಡುಗಿ ಅಪ್ಪುಂಡುದು ಉಂಡು ಬುದ್ದು ನೀವು ಹೀಗೆ ಮಾಡಿದ್ರಿ ಅಂತ ಮಾತಾಡ್ತಿತ್ ನೋಡ. ಅವ ತಂದಲ್ಲ ನೋಡವ, ಕನ್ನಡ ಬರೋರ ಮಾತಾಡಂಗಿಲ್ಲ, ಬರಲ್ಲ ಅಂದ್ರು ಪಾಪ ಹುಡುಗಿ ಎಷ್ಟ್ ಕಷ್ಟಪಟ್ಟು ಕಲ್ತು ಮಾತಾಡಕತ್ತೈತಿ ಅಂತ ಅಂದೆಲ್ಲ ನೀನೆ. ಆ ಹುಡುಗಿಗೆ ಸೆಡೆ ನನ್ ಮಗ ಅಂತೇಳಿ ಅಂದಾಳ. ಹೌದಿಲ್ಲ, ಅದು ಅಂದಾನವ. ಅದ್ರ ಬಗ್ಗೆನೂ ಸುದೀಪಣ್ಣ ಮಾತಾಡಲ್ಲ, ಸ್ವಲ್ಪ ನೋಡ್ಬೇಕಾಗೈತಿ. ಅದೇ ಬಂದ್ ದಿನ ಹೊಳ್ಳಿ ಹೋಗಿತ್ತಲ್ಲ, ಅದೇ ಎಂತದ ಸಿರ್ಕೆಟ್ ರೂಮ್ನಾಗ ಇಟ್ಟಾರ ಅಂತ ಸುದ್ದಿ ಆಗಿತ್ತಲ್ಲ. ಅದೇ ಹುಡುಗಿ ನೋಡ, ಅದೊಂದು ಹುಡುಗಿ ನಂಗೆ ಭಾರಿ ಸೇರ್ತತೆ. ಅದು ಬಾರಿ ಬಿಡ. ಅದ ನಿಂಗೆ ಪುಂಜಿ ಉಂಟಲ್ಲ, ಪುಂಜಿ ಆಮೇಲೆ ಒಂದು ಅಡ್ವರ್ಟೈಸ್ನಾಗ ನೋಡಿದ್ದೆ, ಕಂಬುಲ ಅಂತ ತಿತ್ತಲ್ಲದ. ನಂಗೆ ಅದೊಂದು ಹುಡುಗಿ ಭಾರಿ ಇಷ್ಟ. ಆದ್ರೆ ಈ ಬಿಗ್ ಬಾಸ್ನೇ ಬರೀ ಹೊಡೆದಾಡ್ತಾವಲ್ಲ, ಹಂಗಾಗಿ ನೋಡಕ್ ಮನ್ಸಾಗಲ್ಲ. ಏನ್ ಮಾಡ್ಲಿ, ಹಂಗಾಗಿ ನೋಡಲ್ಲಟ್ಟೆ. ಆದ್ರೆ ಈ ಹುಡುಗಿದೊಂದಿಟ್ಟು ನೋಡಿದ್ದೆ, ಮಲ್ಲಮ್ಮ ಅಂತೇಳಿ. ನಮ್ಮ ಕಡೆ ಉತ್ತರ ಕರ್ನಾಟಕದ ಹುಡುಗಿ ಹೋಗಿತ್ತಾ, ಇದು ಹುಡುಗಿ ಅಂತ ನಾನು ನೋಡ. ನಮ್ಮ ಉತ್ತರ ಕರ್ನಾಟಕದ ಮಲ್ಲಮ್ಮ ಅಂತೇಳಿ ಪಾಪ ವಯಸ್ಸಾಗಿದ್ರು ಏನು ಎನರ್ಜಿ ಏನ್ ತಾಕತ್ತು. ನನ್ನೊಬ್ಬಕಿನ್ ಕರಿಬೇಕಂತ ಕಾಯ್ತಾ ಅದೇನಪ್ಪ. ನನ್ನೊಬ್ಬಕಿನ್ ಕರೆದ್ರು ಓಕೆ ನೋಡ ಬಿಗ್ ಬಾಸಿಗೆ. ಉತ್ತರ ಕರ್ನಾಟಕದಿಂದ ಮಲ್ಲಮ್ಮ, ಈ ಕಡೆಯಿಂದ ನೀ ಶಾಂತಮ್ಮ. ಅಲ್ಲಲ್ಲ ನಿಮ್ಮಿಬ್ರು ಒಳಗ್ ಬಿಟ್ಬಿಟ್ಟಿದ್ರೆ ಜುಗಲ್ ಬಂದಿ ಅಲ್ಲ, ಇಬ್ರು ರೊಟ್ಟಿ ಬಡದ್ ಬಿಸಾಕಿ ಬಿಡ್ತಿದ್ರಿ. ಅಲ್ಲಲೇ ಮಲ್ಲಮ್ಮರು ಅವ್ರ ಅದೇನೋ ಒಂದು ಹೆಸರು ಮಾಡ್ಯಾರ, ಖ್ಯಾತಿ ಗಳಿಸ್ಯಾರ, ಅವ್ರನ್ನ ಒಳಗ್ ಕರ್ದಾರ. ನೀನ್ ಏನ್ ಕೊಡೋದು ಕಟ್ಟಿ ಹಾಕಿ ಅಂತ ನೀನ್ ಒಳಗ್ ಕರಿಬೇಕು ಅವ್ರು. ಏನ್ ಮಾಡಿ ನಿನ್ ಜೀವನದಾಗ ಈ ಹತ್ತಿ 3 ಮುತ್ತಿನಂತ ಮಕ್ಕಳನ್ನ ಅಟ್ಟೆ ಅಷ್ಟೇ. ಅದು ಬಿಟ್ರೆ ಬೇರೆ ಏನ್ಲೇ ಮಾಡಿ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಹಂಗಾರೆ ಈ ವಾರ ಮಾತಾಡಕ್ ಬಾಳದ ಬಿಡ. ಅಯ್ಯೋ ಅಷ್ಟೇ ಅಲ್ಲ, ರಜತ್ ಹೋದ್ ಸೀಸನ್ ಕೈಪಲ್ಲೆ ಹೆಚ್ಚಲಾರ್ದಂಗ್ ಜೈಲ್ನಾಗ ಕೂತಿದ್ನಲ್ಲ, ಅದೇ ಟೈಪ್ ಈಗಿನ ಕೈಪಲ್ಲೆ ಹೆಚ್ಚಿಕೊಟ್ಟಿಲ್ಲ ಅಶ್ವಿನಿ ಅವರು. ಏನ್ ಹೆಚ್ಚಿಕೊಡ್ತಾರೋ ಬಿಡ್ತಾರೋ ಅಂತೇಳಿ ಅವ್ನು ನೋಡಿದ್ವಿಪ್ಪ. ಇಡೀ ಅವ್ರೇನು ಎಪಿಸೋಡ್ ಹೆಚ್ಚೆ ಕೊಡ್ಲಿಲ್ಲ ಪಾಪ. ಅವ್ ಏನೇನ ಮಾಡ್ಕೊಂಡು ತಿಂದ್ವು. ನಾ ಅಂತೇನಲ್ಲ, ಈ ಸಲ ಹೋದ್ ಸಲ ಸುದೀಪಣ್ಣ ಅದನ್ನ ತಮಾಷೆ ಮಾಡಿ ಕೈ ಬಿಟ್ಬಿಟ್ರ. ಶಿಕ್ಷೆ ಆಗಿದ್ ನಿಮಗ ಅವಂಗಲ್ಲ ಅಂತೇಳಿ. ಈ ಸಲ ಮಾತ್ರ ಏನಾಕತ್ತೆ ನೋಡ್ಬೇಕಾಗೈತಿ. ಕಾಯಿಪಲ್ಲೆ ಹೆಚ್ಚಿಕೊಡಲ್ಲ ಅಂದ್ರೆ ಅದೇನ ಆಟನ? ಶಿಕ್ಷೆ ಏನಿರ್ತದ ಅದನ್ನ ಅನ್ಭವಿಸ್ಬೇಕು, ರೂಲ್ಸ್ ಏನಿರ್ತದ ಅದನ್ನ ಅನ್ಭವಿಸ್ಬೇಕಪ್ಪ. ಇವರು ಇಷ್ಟು ಮನ್ಸಿಗೆ ಬಂದಂಗೆ ಮಾಡಕತ್ರ. ಸುಳ್ಳ ಪೈಕಿನ ಗುಕ್ಕನಿ ಎಸ್ ಸಲ ಆದ್ರೂ ಹೋಗ್ಬೋದು ಅಂತ 20 ಸಲ ಅದನ್ನ ಒಳ ಇದು ಮಾಡಕತ್ರ. ಕಾ ತಕೊಂಡ್ ಪೈಕನ್ಯಾಗ ಅಡ್ಡಾಡಕತ್ರ, ವಾಕಿಂಗ್ ಮಾಡಕತ್ರ. ಹೆಂಗದ? ಹೌದಿಲ್ಲ, ಇವತ್ತು ಒಂದ್ ಕೆಲ್ಸ ಇಟ್ಕೊಳಲ್ಲ. ಹಿಂಗ ಅಡ್ವರ್ಟೈಸ್ಮೆಂಟಿಗೂ ಚಾನಲ್ ಬದಲಿ ಆಗಕ್ ಬಿಡಲ್ಲ ಇವತ್ತಂತೂ ನಾನು. ಅತ್ಯಾರ ಏನ್ ಕೆಲಸ ಐತಿ, ಏನ್ ಮಾಡ್ಬೇಕು ಈಗ ಹೇಳ್ಬಿಡ್ರಿ. ಮತ್ ನೀವು ಬಿಗ್ ಬಾಸ್ ಚಾಲು ಆಗಿಂದ ನನಗೆ ಆ ಕೆಲಸ ಮಾಡ್ಬೇಕಿತ್ತು, ಈ ಕೆಲಸ ಮಾಡ್ಬೇಕಿತ್ತು, ಅದನ್ನ ಮಾಡು ಇದನ್ನ ಮಾಡು ಅಂದ್ರೆ ನಾ ಮಾತ್ರ ಮಾಡಂಗಿಲ್ಲ ನೋಡ್ರಿ. ಮತ್ತೆ ಈಗ ಹೇಳಕತ್ತೇನೆ. ಅಯ್ಯೋ ತಾಯಿ, ನಿನ್ ಮಾತಾಡ್ಸಕ್ ಹೋಗೋದಿಲ್ಲ. ಅದ್ ಏನಾರ ನೋಡ್ಕೊ, ಬಿಗ್ ಬಾಸ್ ಆರ ನೋಡ್ಕೊ, ಮತ್ತೊಂದಾರ ನೋಡ್ಕೊ. ನೀವ್ ಹೇಳೋದ್ ಕೇಳಿದ್ರೆ ಯಾಕೆ ನನಗೂ ನೋಡ್ಬೇಕು ಅನ್ಸ್ಕತ್ತೈತಿ. ಇವತ್ತು ನಾನು ಒಂಚೂರು ನೋಡೇ ಬಿಡ್ತೀನಿ. ನೋಡಿ, ನಾನು ನಿನ್ನ ನೇರವಾಗಿ ನಾಮಿನೇಟ್ ಮಾಡಿಬಿಡ್ತೀನಿ. ಏನಂತೆ? ಅದು ಹೆಂಗೈತೆ ಏನೋ ನೋಡೇ ಬಿಡೋಣ ಒಂದ್ಸಲ. ಸೂರಜ್ ಅಂತರೂ ಮನಸ್ಸಿಗೆ ಗೆದ್ದ ಬಿಡು. ಅವ್ರಿಬ್ರು ಚಾನ್ಸ್ ತಗೊಂಡ್ ಮುಂದೋದ್ರು, ಇವ ಚಾನ್ಸ್ ತಗೊಂಡ್ ಮುಂದೋಲಿಲ್ಲ. ಆಮೇಲೆ ಇನ್ನೊಂದು ಗಿರ್ಜಕರ, ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಲ್ಲ, ನಾನು ಇದನ್ನ ಅಷ್ಟು ಕೇಳಿಸ್ಕೊಂಡಿದ್ದಿಲ್ಲಪ್ಪ. ನನಗಿದು ಮೊನ್ನೆ ಫೇಸ್ಬುಕ್ನಾಗ ಮಾತಾಡಿಂದ ಅಶ್ವಿನಿ ಅವ್ರ ಮೇಲೆ ಕೇಸ್ ಆದ್ಮೇಲೆ ಗೊತ್ತಾಗಿದ್ದು ಇಂಥದ್ದೊಂದು ಮಾತು ಅಂದಾರ ಅನ್ನೋ ವಿಚಾರ. ಅದೇನೋ ಎಸ್ ಕ್ಯಾಟಗರಿ, ಅದಕ್ಕೆ ನಂಗೆ ಇಷ್ಟ ಆಗಲ್ಲ, ಅದಕ್ಕೆ ನಂಗೆ ಸೇರಂಗಿಲ್ಲ ಅಂತೇಳಿ ಅಂದ್ಬಿಟ್ಟಾರಂತೆ. ಅದು ಏನದು ಎಸ್ ಕ್ಯಾಟಗರಿ? ಹಂಗೆ ಯಾಕೆ ಅನ್ಬೇಕು ನೋಡು. ಅಲ್ಲ ಹಂಗಂದ್ರೆ ಜಾತಿ ನಿಂದನೆ ಅಲ್ಲ? ಜಾತಿ ನಿಂದನೆ ಮಾಡ್ಯಾರ ಅಂತ ಅರ್ಥ. ಅದಕ್ಕೆ FIR ಫೈಲ್ ಆಗೈತಿ. ಯಾವಾಗ ಬೇಕಾದ್ರೂ ಹೋಗಿ ಅರೆಸ್ಟ್ ಮಾಡ್ಬೋದು, ಮಾಡ್ದಂಗೂ ಇರ್ಬೋದು, ಹೇಳಕ್ಕಾಗಲ್ಲ. ಆದ್ರ ಮಾತ್ರ ಗೊತ್ತಾಕತಿ. ಹೋದ್ ಸೀಸನ್ನಾಗ ಈಕಿ ಯಾರಕಿ ಚೈತ್ರ ಕುಂದಾಪುರ ಸಲುವಾಗಿ ಪೊಲೀಸರು ಬಂದು ಹೋದ್ರು. ಈ ಸೀಸನ್ ಆಮೇಲೆ ಇದು ವರ್ತೂರ್ ಸಂತೋಷ್ ಅವರು ಅದೇ ಯಾವ್ದಾದ ಹುಲಿ ಉಗ್ರು ಅದ್ರ ಬಗ್ಗೆನೂ ಒಂಚೂರು ಬಂದು ಮಾತುಕತೆ ನಡೆದೋತು. ಈ ಸೀಸನ್ನೇ ಇವ್ರ ಸಲುವಾಗಿ ಏನಾರ ಆದ್ರೂ ಆಗ್ಬೋದು ಅಲ್ಲ. ಆದ್ರೂ ಇಂಥವೆಲ್ಲ ಯಾಕೆ ಮಾತಾಡ್ಬೇಕು ಶಾಂತಕ? ನಾನು ಅದ ಅನ್ನದ ಓದ್ಯಾರ ಬುದ್ಧಿವಂತರು, ಆ ಕನ್ನಡ ಸಂಘದ ಹೋರಾಟಗಾರರು ಅಂತನೂ ಆಕೆ ಕರ್ನಾಟಕ ಸಾಲ ಹಾಕೊಂಡು ಎಲ್ಲ ನಿಂತಿರ್ತಿದ್ರಪ್ಪ. ನಾನು ಇದು ರಾಜವಲಿ ಪಿಕ್ಚರ್ನಾಗ ಬಾದಾಮಿ ಗೋಡಂಬಿ ತಿನ್ನಿಸಿ ಶಕ್ತಿ ಗಸಗಸಿ ಪಾಯಸ ಕುಡಿ ಶಕ್ತಿ ಮಾಡಂದಿಲ್ಲನ, ಅದೆಲ್ಲ ನೋಡಿದ್ದೆ ಬಿಡು. ಆದ್ರೆ ಇಂಥ ಮಾತೆಲ್ಲ ಯಾಕೆ ಮಾತಾಡ್ಬೇಕು? ಹೌದಿಲ್ಲ, ಮಾತಾಡಬಾರ್ದಪ್ಪ ಅವೆಲ್ಲ. ಅವ್ರ ವಯಸ್ಸಿಗೂ ಅವ್ರು ಇರುವಂಥ ಪದವಿಗೂ ಮರ್ಯಾದೆ ತಂದು ಕೊಡಲ್ಲ.
ಜನ ಹೊರಗೆ ನೋಡಿರೋದಕ್ಕೂ ಈಗ ನೋಡ್ತಾ ಇರೋದಕ್ಕೂ ಭಾರಿ ವ್ಯತ್ಯಾಸ ಆಕತಿ. ಅವರು ದೊಡ್ಡ ಜಗದಾಗಿದ್ಮೇಲೆ ಇಂಥವೆಲ್ಲ ಮಾತಾಡಬಾರ್ದು. ಯಾಕಂದ್ರೆ ಎಲ್ಲರೂ ಒಂದ ಬಿಡಯವ್ವ, ಎಲ್ಲರ ಮೈಯಾಗ ಹರಿದು ರಗತ ಅದೇ, ಅವ್ರು ತಿನ್ನೋದು ನಾವು ತಿನ್ನೋದು ಎಲ್ಲ ಅದೇ, ಅದೇ ಗಾಳಿ ಉಸಿರಾಡೋದು, ಅದೇ ನೀರೇ ಕುಡಿಯೋದು. ಈಗ ಹೋಟೆಲ್ಗೆ ಊಟಕ್ಕೆ ಹೋಗ್ತೇವಿ, ಮತ್ತೀಗ ಸೇರಲ್ಲ ಅನ್ಲಲಿಕ್ಕೆ ಹಂಗಾರೆ ಹೋಟೆಲ್ಗೆ ಊಟಕ್ಕೆ ಹೋಗ್ತೇವೆ, ಅಲ್ಲಿ ಯಾರು ಅಡಿಗೆ ಮಾಡಕತ್ತಾರ, ಒಳಗೆ ಏನು ಮಾಡ್ತಾ ಇದಾರ, ನಾವೇನು ಕಣ್ಣಿಟ್ಟು ನೋಡಕ್ಕೆ ಹೋಗಿರ್ತೀವಿ. ಒಂದು ಪ್ಲೇಟ್ ಇಡ್ಲಿ ಕೊಡ್ರಿ, ದಾಸಿ ಕೊಡ್ರಿ ಅಂತೀವಿ, ಯಾರು ಮಾಡ್ಕೊಡ್ತಾರೆ ಅದನ್ನ ತಗೊಂಡು ತಂದು ಕೊಡ್ತಾರೆ, ತಿಂದು ರೊಕ್ಕ ಕೊಟ್ಟಿದ್ದು ಬರ್ತೀವಿ. ಹೌದಿಲ್ಲ? ನಾವೇನ್ರ ಸಾಯ್ತೇವನ ಅವ್ರ ಕೈ ಅಂತ ತಿಂದ್ರೆ ಏನ್ರ ಆಕತ್ತನಾಕ? ಏನು ನಮ್ಗೇನೇನ್ರ ರೋಗ ಬರ್ತತನ? ಏನು ಅವ್ರೇನ್ರ ಇದು ನಾವೇನು ದೇವ್ರ ಹೇಳಂಗಾರ ನೋಡೋಣ. ಅವ್ರೇನು ಮಾನವಸರಾಗಕ್ಕೂ ಲಾಯಕಿಲ್ಲನ? ಹಂಗೆಲ್ಲ ಮಾತಾಡಬಾರ್ದು. ಕರೇನಪ್ಪ, ಅವಾಗೆಲ್ಲ ಕಾಲದಾಗೆಲ್ಲ ಭಾಳ ಇಂಥವೆಲ್ಲ ಆಗ್ಯಾವು. ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬಾರ್ದು. ಆದಷ್ಟು ಅದನ್ನ ಈಗ ಎಂಥದೆಲ್ಲ ಇಲ್ಲ ಅಂತಾರಪ್ಪ. ಈಗೆಲ್ಲ ಅದೆಲ್ಲ ಕಡಿಮೆ ಆಗೈತಿ, ಮೇಲೆ ಕೀಳ ಅನ್ನೋದೆಲ್ಲ ಅಂತಾರ. ನೋಡಿದ್ರೆ ಈ ಹೆಣ್ಮಗಳು ಹಿಂಗಂದತ್ತಂತ ಯಾಕನ್ಬೇಕು? ಹೌದಿಲ್ಲ? ನನಗೂ ಗೊತ್ತಿಲ್ಲ ಅಂದಿದ್ದು ನಾನು, ಯಾಕಂದ್ರೆ ಏನಾರ ಕೆಲಸದಾಗ ಏನಾರ ಕೇಳಿಸ್ಕೊಂಡಿರಕ್ಕಿಲ್ಲ ಅತ್ತೀರ. ನನಗೂ ಈ ಫೇಸ್ಬುಕ್ನೇ ನೋಡಿದ್ ಗೊತ್ತಾಗಿದ್ದ, ನೀ ಹಿಂಗೊಂದು ಮಾತು ಅಂದಾರ ಅನ್ನೋ ವಿಚಾರ. ಅದನ್ನ ನೋಡಿ ಅಯ್ಯೋ ಹಿಂಗೆ ಯಾಕನ್ಬೇಕು, ಹೌದಿಲ್ಲ ಅದೆಲ್ಲ ತಪ್ಪದ ಅನ್ನೋದು. ಇವ್ರ ಬಗ್ಗೆ ಯಾರು ಮಾತಾಡಿದ್ರೆ ಇವ್ರಿಗೆ ಉರಿತಿತೇ ಇಲ್ಲ, ಹಂಗೆ ಮತ್ತೆ ಇವ್ರು ಇನ್ನೊಬ್ರ ಬಗ್ಗೆ ಮಾತಾಡಿದ್ರೆ ಅವ್ರಿಗೂ ಇದಾಕತಿ. ಎಲ್ಲರಿಗೂ ಅವ್ರವ್ರ ಜಾತಿ, ಅವ್ರವ್ರ ಕುಲ, ಅವ್ರವ್ರಿಗೆ ನಡ್ಕೊತಾ ಇರೋಂಥ ಸಂಪ್ರದಾಯಗಳು ಅವ್ರವ್ರಿಗೆ ಹೆಚ್ಚೆ. ಅವ್ರದ್ದು ಬಗ್ಗೆ ನಾವು ಮಾತಾಡಬಾರ್ದು, ನಮ್ದ್ರ ಬಗ್ಗೆ ಅವರು ಮಾತಾಡಬಾರ್ದು. ಇದು ಸ್ವತಂತ್ರ ಎಲ್ಲ ಮನುಷ್ಯರಿಗೂ ಐತಿ. ವಾಕ್ ಸ್ವತಂತ್ರ ಐತಿ ಅಂತ ಬಾಯಿಗೆ ಬಂದಂಗೆ ಮಾತಾಡಕೋಬಾರ್ದು. ಎಲ್ಲ ಬಿಲ್ಲದ ನಾಲಿಗೆ ಏನಾದರೂ ಮಾತಾಡಿಸ್ತೈತಿ, ಆದ್ರೆ ಅದನ್ನ ಹಿಡ್ತಾ ಹಿಡ್ಕೊಳ್ಳೋದು ನಮ್ಮ ಕೈಯಾಗಿರ್ತೈತಿ. ಇದೆಲ್ಲ ಇದನ್ನು ನೋಡ್ಬೇಕಾಗೈತಿ. ಇದ್ರ ಬಗ್ಗೆ ಅದು ಹೋದ ವಾರನೇ ಅಂದಾರಂತೆ. ಆದರೆ ಇವರು ಸುದೀಪಣ್ಣ ವಿಚಾರವಾಗಿ ಏನೂ ತೆಗಿಲಿಲ್ಲ. ನನಗನ್ನಿಸ್ತೈತಿ ಯಾಕೆ ಇದನ್ನ ಹೈಲೈಟ್ ಮಾಡೋದು ಅಂತ. ಏನಾರು ಸುಮ್ಮನೆ ಆಗಿರ್ಬೋದು, ಆದರೆ ಕೇಳಿಸ್ಕೊಂಡವ್ರು ಬಿಡ್ತಾರನ, FIR ಆಗೈತಿ ಈಗ. ಆದರೆ ಈ ವಾರ ಏನು ಸುದ್ದಿ ಆಕತ್ತೆ ಗೊತ್ತಿಲ್ಲ. ನನಗೆ ಯಾವ್ದನ್ನ ಕೇಳ್ತಾರ ಬಿಡ್ತಾರ ನನಗೆ ಗೊತ್ತಿಲ್ಲ. ಹೌದಿಲ್ರಿ ಗಿರ್ಜಕ್ಕರ? ಹೌದೌದು, ಎದನ್ನು ಕೇಳ್ತಾರ ಬಿಡ್ತಾರ ನನಗೆ ಗೊತ್ತಿಲ್ಲ. ಆ ಬಚ್ಚಲ ತಿಕ್ಕಾಕೋ ಒಯ್ದ್ರು, ಏನ ಶಿಂಕಿ ತಿಕ್ಕಿ ತಗೊಂಬಂದ್ರು, ಒಟ್ಟು ಎಲ್ಲಾರು ಹಲ್ ತಿಕ್ಕು ಬ್ರಸ್ನ ಒಳಗೆ ತಗೊಂಡೋಗಿ ಯಾಕೆ ಬಾಗ್ಲ ಹಾಕ್ಕೊಂಡ್ರು. ನನಗಿದು ಬೇಕಾಗೈತಿ. ಬಿಗ್ ಬಾಸ್ ಬಗ್ಗೆ ಕೆಲವು ಎಪಿಸೋಡ್ಗಳನ್ನ ಮಾಡಬೇಕು ಅಂತ ಅನ್ಕೊಂಡಿನಿ. ಇದೇ ರೀತಿ ಚರ್ಚೆಗಳನ್ನ ಮುಂದುವರ್ಸೋಣಂತೆ. ಹಾಗೆ ನಮಗೆ ಯಾರ ಮೇಲೂ ದ್ವೇಷ ಇಲ್ಲ, ಯಾವ ಸ್ಪರ್ಧೆ ಹೆಚ್ಚಲ್ಲ, ಯಾವ ಸ್ಪರ್ಧೆನೂ ಕಡಿಮೆನೂ ಅಲ್ಲ. ಆಗಿರೋಂಥ ಘಟನೆಗಳ ಬಗ್ಗೆ ನಾವು ನೀವು ಚರ್ಚೆ ಮಾಡೋಣ, ತಮಾಷೆಯಾಗಿ ಮಾತಾಡೋಣ ಅಷ್ಟೇ. ಜಾಸ್ತಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ಯಾರು ನೋಡಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಒಂದು ಹೊಸ ಕಥೆನ ಶುರು ಮಾಡಬೇಕು ಅಂತ ಇದ್ದೀನಿ. ಅದಕ್ಕೆ ಟೈಟಲ್ನ ನಾನು ನಾಳೆ ಸ್ಟೋರಿ ಒಳಗೆ ಹೇಳ್ತೀನಿ. 1990 ಸ್ಟೋರೀಸ್ ಇದನ್ನ ಎಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಹಿಂದೆನೇ ಎಂಡ್ ಮಾಡಬೇಕು ಅಂತ ಅನ್ಕೊಂಡೆ. ನೀವು ಮುಂದುವರ್ಸ್ರಿ ಅಂದಿದ್ದಕ್ಕೆ ಮುಂದುವರಿಸ್ತಾ ಇದ್ದೆ. ಸೊ ಅದಕ್ಕೆ ಈ ಚಾನಲ್ಗೆ ಈ ಹಾಡು ಹೇಳಿ ಅಡಿಬಿಟ್ಟು ಅಂದರೆ ಇದರೊಳಗೆ ಬಿಗ್ ಬಾಸ್ ಸ್ಟೋರೀಸ್ನ ಮುಂದುವರ್ಸೋದು. ಒಂದು ಹೊಸ ಕಥೆನ, ಚೆನ್ನಾಗಿರುವಂಥ ಒಂದು ಕಥೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದರೊಳಗೆ ಯಾವುದು ಕ್ಯಾರೆಕ್ಟರ್ ರಿಪೀಟ್ ಆಗಿರಂಗಿಲ್ಲ, ಯಾವುದೇ ಕಥೆ ಒಳಗೆ ಬಂದಿರೋಂಥ ಒಂದು ಇನ್ಸಿಡೆಂಟ್ನು ರಿಪೀಟ್ ಮಾಡ್ಲಾರ್ದಂಗೆ ಮಾಡ್ಬೇಕು ಅನ್ಕೊಂಡೀನಿ. ಅದಕ್ಕೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನನಗೆ ಹಿಂಗೆ ಇರಲಿ. ಜೊತೆಗೆ ಬಿಗ್ ಬಾಸ್ ಈ ಒಂದು ಕಾನ್ಸೆಪ್ಟ್, ಇದು ಕಥೆ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ.